ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಡಿಸೆಂಬರ್ 2ರಂದು ತುಮಕೂರಿಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸುವ ಹಿನ್ನೆಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಡಿಸೆಂಬರ್ 2ರಂದು ಸಿಎಂ ಸಿದ್ದರಾಮಯ್ಯ ತುಮಕೂರಿಗೆ ಆಗಮಿಸಲಿದ್ದು, ಜಿಲ್ಲಾಡಳಿತದ ವತಿಯಿಂದ ವಿವಿಧ ಕಾರ್ಯಕ್ರಮ ಉದ್ಘಾಟನೆ, ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಮ್ಮ ಕಾರ್ಯಕ್ರಮದ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರು, ಸಚಿವರು ಭಾಗಿಯಾಗಲಿದ್ದು, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸಂತೋಷ್ ಲಾಡ್, ಜಮೀರ್ ಅಹಮದ್ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕ ಜ್ಯೋತಿ ಗಣೇಶ್ ವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. 938 ಕೋಟಿ ರೂಪಾಯಿ ವೆಚ್ಚದಲ್ಲಿ 825 ಕಾಮಗಾರಿಗೆ ಶಂಕುಸ್ಥಾಪನೆ ಹಾಗೂ 94 ಕೋಟಿ ನೂತನ ಕಾಮಗಾರಿ ಉದ್ಘಾಟನೆ ಮಾಡಲಿದ್ದಾರೆ. 1,50,000 ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲಿದ್ದಾರೆ. ಕಂದಾಯ ಇಲಾಖೆಯಿಂದ ಈ ಸ್ವತ್ತು ಹಕ್ಕುಪತ್ರ ವಿತರಣೆ, ಕೃಷಿ ಇಲಾಖೆಯಿಂದ 56 ಫಲಾನುಭವಿಗಳಿಗೆ ಸಲಕರಣೆ ವಿತರಿಸಲಿದ್ದಾರೆ. ಬೇರೆ ಬೇರೆ ಇಲಾಖೆಗಳಿಂದ ಹಲವು ಸಲಕರಣೆ ವಿತರಣೆ ಕಾರ್ಯಕ್ರಮ, ಸ್ವಾವಲಂಬಿ ಸಾರಥಿ ಯೋಜನೆಯಿಂದ 180 ಟ್ಯಾಕ್ಸಿ ವಿತರಣೆ, ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ, ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಸಿಎಂ ಸಿದ್ದರಾಮಯ್ಯ ನೆರವೇರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಇಡೀ ರಾಜ್ಯದಲ್ಲಿ ಇಷ್ಟು ಫಲಾನುಭವಿಗಳಿಗೆ ವಿತರಣೆ ಮಾಡುತ್ತಿರುವುದು ನಾವೇ ಮೊದಲು. ನಮ್ಮನ್ನು ಟೀಕಿಸುವವರಿಗೆ ಈ ಕಾರ್ಯಕ್ರಮ ಉತ್ತರವಾಗಲಿದೆ. ಸರ್ಕಾರದಿಂದ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ತೋರಿಸುವ ಕಾರ್ಯಕ್ರಮವಾಗಲಿದೆ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. 2ನೇ ತಾರೀಕು ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಇತರೆ ಸಂಪುಟದ ಸಹೋದ್ಯೋಗಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು. ಹಾಗೆಯೇ ವಿವಿಧ ಇಲಾಖೆಗಳಿಂದ ನಮ್ಮ ಜಿಲ್ಲೆಯ ಜನರಿಗೆ, ರೈತರಿಗೆ ಏನೆಲ್ಲ ಸೌಲಭ್ಯಗಳನ್ನು ವಿತರಣೆ ಮಾಡ್ತಕ್ಕಂಥದ್ದಿದೆ. ಅದು ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಕೂಡ ನಡೆದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆಯೋಜಕರಿಗೆ ನಾನು ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಇದರ ಪ್ರಮುಖ ಉದ್ದೇಶ, ನೀವು ಬೆಳಗ್ಗೆ ಎದ್ದು ಪತ್ರಿಕೆಗಳನ್ನು ನೋಡ್ತಾ ಇರ್ತೀರಿ, ಎಲ್ಲ ಗ್ಯಾರಂಟಿಗಳಿಗೆ ಹಣ ವ್ಯಯ ಆಗ್ಬಿಟ್ಟಿದೆ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ, ಇವ್ರ ಹತ್ರ ಜನರಿಗೆ ಏನು ಅನುಕೂಲ ಆಗ್ತಾ ಇಲ್ಲ, ಸರ್ಕಾರ ನಿಷ್ಕ್ರಿಯ ಆಗಿದೆ ಅಂತಕ್ಕಂಥ ಸುಳ್ಳು ಆಪಾದನೆಗಳನ್ನ ಏನು ವಿರೋಧ ಪಕ್ಷದವರು ಮಾಡ್ತಾ ಇರ್ತಾರೆ. ಅದಕ್ಕೆ ಇದನ್ನು ಉತ್ತರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಏನು ಸುಮಾರು 40,000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳುಗಳಿಗೆ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಸುಮಾರು 41 ಕೋಟಿ ಹಣವನ್ನು ಕೂಡ ಆ ದಿವಸ ವಿತರಣೆ ಮಾಡ್ತಕ್ಕಂಥದ್ದು. ಮತ್ತೆ ಏನು ಖಾತೆಗಳನ್ನ, ಭೌತಿಕ ಖಾತೆ, ವಾಯ್ಸ್ ಖಾತೆ ಇರ್ಬೋದು, ಮತ್ತೆ ಏನು ಕೆಲವು ಗ್ರಾಮಗಳನ್ನಾಗಿ ಘೋಷಣೆ ಮಾಡಿದ್ದಾರೆ, ಅವ್ರಿಗೂ ಕೂಡ ಅವರಿಗೆ ಒಂದು ಪೊಸಿಷನ್ ಸರ್ಟಿಫಿಕೇಟ್ ಅನ್ನು ಕೊಡ್ತಕ್ಕಂಥದ್ದು. ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದಲೂ ಕೂಡ ಸಾಮಾನ್ಯ ರೈತರಿಗೆ ಏನೆಲ್ಲ ಅನುಕೂಲಕ್ಕೆ ಬೇಕಿರ್ತಕ್ಕಂಥ ಉಪಕರಣಗಳನ್ನು ವಿತರಣೆಯನ್ನು ಕೂಡ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಹೇಳಿ, ಇವೆಲ್ಲೂ ಕೂಡ ನಮ್ಮ ಸರ್ಕಾರದ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲೂ ಕೂಡ ನೀವು ತೃಪ್ತಿ ವ್ಯಕ್ತಪಡಿಸ್ತೀರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ತೃಪ್ತಿ ಏನಿಲ್ವಲ್ಲ, ಎಲ್ಲರೂ ತೃಪ್ತಿ ಇದೆಯಲ್ಲ. ಮಧುಗಿರಿಗೆ ನಾವು ಈಗಾಗಲೇ ಮೈನರ್ ಇರಿಗೇಷನ್ ಅಲ್ಲಿ ಮತ್ತೆ ಎತ್ತಿನೊಳೆಯಲ್ಲಿ ಕಾಮಗಾರಿಗಳು ಎಲ್ಲ ಬರ್ತಾ ಇದ್ದಾವೆ. ಮತ್ತೆ ನಾವು ಕೇಬಲ್ ಕಾರನ್ನು ಮಾಡ್ತಕ್ಕಂಥದ್ದು ಇನ್ನೂ ಹಲವಾರು ಯೋಜನೆಗಳೇನಿದ್ದಾವೆ. ನಾವು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಇತರ ಇರ್ತಕ್ಕಂಥ ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನ ಒಳಗೊಂಡಂತೆ ಮತ್ತೊಮ್ಮೆ ಈಗ ತುಂಗಭದ್ರಾಯಿಂದ ಬ್ಯಾಕ್ ವಾಟರ್ಸ್ ಅಲ್ಲಿ ಕುಡಿಯೋ ನೀರನ್ನ ಬಾವಳಿ ತಂದಿದ್ದೇವೆ ನಾವು. ಮತ್ತೆ ಹೀಗೆ ಜನಪರವಾದಂತಹ ಕಾರ್ಯಕ್ರಮಗಳನ್ನ ಏನೆಲ್ಲ ಮಾಡಿದ್ರೆ ಮತ್ತೊಮ್ಮೆ ಅಲ್ಲೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆ ಭಾಗದ ಕಾರ್ಯಕ್ರಮಗಳ ವಿವರಗಳನ್ನ ಇಲ್ಲಿಗೆ ನಾವು ಒಟ್ಟುಗೂಡಿಸಿಲ್ಲ ಅಂತಕ್ಕಂಥದ್ದನ್ನು ಈಗಾಗಲೇ ಸಚಿವರು ಪ್ರಸ್ತುತ ಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಂದ ಬಿಟ್ಟು ಈ ಭಾಗದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಈಗ ಏನೆಲ್ಲ ಕಾರ್ಯಕ್ರಮಗಳನ್ನು ನಿರೂಪಿಸಿದ್ದಾರೆ, ಈ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು, ಇದರಿಂದ ನಮ್ಮ ಸರ್ಕಾರ ಸಾಬೀತು ಮಾಡ್ತಕ್ಕಂಥದ್ದು.
ಹಣ ಇಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ಜನರಿಗೆ ಯಾವುದೇ ಫಲಾನುಭವಿಗಳಿಗೆ ಯಾವುದೇ ವಿತರಣೆ ಆಗ್ತಾ ಇಲ್ಲ ಅಂತಕ್ಕಂಥ ಸುಳ್ಳು ಆರೋಪಗಳಿಗೆ ಇದನ್ನು ಉತ್ತರವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದು ಅಂತೇಳಿ ನಾವು ನೀವೆಲ್ಲರೂ ಕೂಡ ಭಾವಿಸ್ತಕ್ಕಂಥದ್ದು ಅಂತೇಳಿ ಮನವಿ ಮಾಡ್ತೇನೆ. ಪರಮೇಶ್ವರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಮಧ್ಯೆ ಭಿನ್ನಾಭಿಪ್ರಾಯವಿದೆ ಎಂಬ ಸುದ್ದಿಗೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ನನ್ನ ಹಾಗೂ ಸಿಎಂ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಂದು ತುಮಕೂರಿನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಡಿಸೆಂಬರ್ 5ರಂದು ಹಾಸನದಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಮಾಹಿತಿ ಇಲ್ಲ ಎಂದಿದ್ದಕ್ಕೆ ಅವರಿಗೂ ಮತ್ತು ನನಗೂ ಎಣ್ಣೆ ಸೀಗಕಾಯಿ ಇದ್ದಂತೆ ಅವರಲ್ಲೇ ಭಿನ್ನಾಭಿಪ್ರಾಯ ಇದೆ ಎಂಬ ಸುದ್ದಿ ಹರಡುತ್ತಿದೆ. ಆದರೆ ತುಮಕೂರಿನಲ್ಲಿ ನಾನು ಮತ್ತು ರಾಜಣ್ಣನವರೇ ಸೇರಿ ಮೊದಲು ಇಲ್ಲಿಯೇ ಸ್ವಾಭಿಮಾನ ಸಮಾವೇಶ ಮಾಡಲು ಚಿಂತಿಸಿದ್ದೆವು. 2 ಬಾರಿ ಈ ಬಗ್ಗೆ ಸಭೆಯನ್ನು ಕೂಡ ನಡೆಸಿದ್ದೆವು. ಆದರೆ ಹಾಸನದವರು ನಾವು ಮಾಡುತ್ತೇವೆ ಎಂದಾಗ ಡಿಸೆಂಬರ್ 2ರಂದು ಕಾಮಗಾರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆದ್ಯತೆ ಕೊಟ್ಟು ಸುಮ್ಮನಾದೆವು ಅಷ್ಟೇ. ಅಲ್ಲಿಯಲ್ಲಿ ಎಣ್ಣೆ ಸೀಗೆಕಾಯಿ ಬರುತ್ತೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಅವರ ಜೊತೆ ನಾನಿದ್ದೇನೆ, ನನಗೆ ಅವರು ಸಹಕರಿಸುತ್ತಿದ್ದಾರೆ. ಸುಮ್ಮನೆ ಸುಳ್ಳು ಮಾಹಿತಿ ನೀಡಬೇಡಿ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ಅದರಲ್ಲಿ ನನ್ನ ರಿಯಾಕ್ಷನ್ ಹಾಸನದ ಕಾರ್ಯಕ್ರಮದ ಬಗ್ಗೆ 5ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಅದನ್ನು ಕೇಳಿದ್ವಿ. ನಾನು ಹೇಳ್ದಿಲ್ಲಪ್ಪ, ನನಗೆ ಕೇಳಿದ್ದೇನೆ, ಆದರೆ ನನಗೇನು ಅದರ ಡೀಟೇಲ್ಸ್ಗಳು ಗೊತ್ತಿಲ್ಲ ಅಂತ ಹೇಳಿದ್ವಿ. ಅದನ್ನು ಸಿದ್ದರಾಮಯ್ಯನವರು ಪರಮೇಶ್ವರರು ಎಣ್ಣೆ ಸೀಗೆಕಾಯಿ, ಸಿದ್ದರಾಮಯ್ಯನವರು ಪರಮೇಶ್ವರ್ ಅದಕ್ಕೆ ವಿರುದ್ಧ ಅಂತ ಯಾರು ಹೇಳಿದ್ದು? ಅಲ್ಲ ಕೇಳಿ, ಸ್ವಲ್ಪ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕು. ಅದಕ್ಕೆ ನಾನು ಹೇಳಿದ್ದು ನನಗೆ ಅದರ ಕಾರ್ಯಕ್ರಮದ ಬಗ್ಗೆ ಗೊತ್ತಿದೆ, ಆದರೆ ಅದರ ಡೀಟೇಲ್ಸ್ ಅದೆಲ್ಲ ಗೊತ್ತಿಲ್ಲಪ್ಪ, ಅದು ಏನೇನು ಅಂತ ಹೇಳಿದೆ. ಎಣ್ಣೆ ಸೀಗೆಕಾಯಿಯಲ್ಲಿಂದ ಬಂತು. ನಾನೇ ಇಲ್ಲಿ ಮೊದಲನೇದಾಗಿ ನಾನು ರಾಜಣ್ಣವರು ಎಲ್ಲ ಮಾತಾಡಿಕೊಂಡು ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ನಾವು ಮಾಡಬೇಕು ಅಂತೇಳಿ ನಾವೇ ಫಸ್ಟ್ ಫೌಂಡೇಶನ್ ಹಾಕ್ಕೊಂಡಿದ್ದು. ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿ 2 ಮೀಟಿಂಗ್ ಮಾಡಿ ಎಲ್ಲ ಮಾಡಿ ನಾವಿಲ್ಲೇ ಮಾಡಬೇಕು ಅಂತ ಹಾಸನದಲ್ಲಿ ನಾವು ಮಾಡ್ತೀವಿ ಅಂದರು. ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯಾರಿಟಿ ತೊಗೊಂಡು ಸುಮ್ಮನೆ ಅನವಶ್ಯಕವಾದ ಟೀಕೆ ಈ ಥರ ರಿಪೋರ್ಟಿಂಗ್ ಎಲ್ಲ ದಯಮಾಡಿ ಮಾಡಬೇಡಿ. ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ನಾನು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವರು ಒಟ್ಟಿಗೆ ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನಾನು ಅವ್ರ ಜೊತೆಯಲ್ಲಿದ್ದೇನೆ. ಆಯಿತಾ, ಕೆಲಸ ಮಾಡಿದ್ದೇನೆ, ಮಾಡ್ತೇನೆ, ಮುಂದೂ ಕೂಡ ಮಾಡ್ತೇನೆ. ನಮ್ಮಲ್ಲಿ ಯಾವುದು ಡಿಫರೆನ್ಸ್ ಇಲ್ಲ, ಯಾವ ವ್ಯತ್ಯಾಸ ಇಲ್ಲ, ಯಾವ ಎಣ್ಣೆ ಸೀಗೆಕಾಯಿಯೂ ಇಲ್ಲ. ಆಯ್ತಾ? ತುಮಕೂರಿನಲ್ಲಿ ಮಹಿಳೆಯರ ಭದ್ರತೆಗೆ ಜಿಲ್ಲಾಡಳಿತದ ವತಿಯಿಂದ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಎಂದು ಪಾಲಿಕೆ ಆಯುಕ್ತೆ ಅಶ್ವಿಜಾ ಮಾಹಿತಿ ನೀಡಿದ್ದಾರೆ. ನಗರದ ಪಾಲಿಕೆ ಕಚೇರಿಯಲ್ಲಿ ಮಾತನಾಡಿದ ಅವರು, ತುಮಕೂರಿನಲ್ಲಿ ಮಹಿಳೆಯರು ಮತ್ತು ಕಾಲೇಜು ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ನಗರದಲ್ಲಿ 413 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದ್ದು, 180 ಕ್ಯಾಮೆರಾಗಳನ್ನು ಖಾಸಗಿ ಬಸ್ ಸ್ಟ್ಯಾಂಡ್, ಸರ್ಕಾರಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಳವಡಿಸಲಾಗುತ್ತದೆ. ಕೈಗಾರಿಕಾ ಪ್ರದೇಶಕ್ಕೆ ಕೆಲಸಕ್ಕಾಗಿ ಹೋಗುವ ಮಹಿಳೆಯರ ಸುರಕ್ಷತೆಗಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುತ್ತಿದ್ದು, ಸಂಜೆ 10 ಗಂಟೆಯಿಂದ ಬೆಳಗ್ಗೆ 2 ಗಂಟೆಯವರೆಗೆ ಹಾಗೂ 7 ಗಂಟೆಯಿಂದ 10 ಗಂಟೆಯವರೆಗೆ ಕಾರ್ಯನಿರ್ವಹಿಸಲಿದೆ. ಮಹಿಳೆಯರು ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿ ಬರುತ್ತಾರೆ. ಹಾಗಾಗಿ ಅವರು ಓಡಾಡುವ ಸಮಯದಲ್ಲಿ ರಕ್ಷಣೆ ಕೊಡುವ ಉದ್ದೇಶದಿಂದ ಈ ಸಿಸಿ ಕ್ಯಾಮೆರಾ ಅಳವಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೈ ಎತ್ಬಿಡಿ ಒಂದ್ಸಲಿ, ನಮಗೆ ಗೊತ್ತಾಗುತ್ತೆ. ಹಾಂ, ಎಸ್, ಓಕೆ, ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಓಕೆ, ಡನ್, ಆಯ್ತು ಬಿಡಿ, ಥ್ಯಾಂಕ್ ಯು. Along with the district police has taken a unique initiative of providing surveillance and monitoring the single women or girls on the roads. We have around 413 cameras installed across the city, which includes around 185 cameras in bus stops, private bus stands and government bus stands. Using these cameras, we are able to monitor the movement of women, especially from night around 10 p.m. to 2 a.m. in the morning, or from 4 a.m. to 7 a.m. in the morning. These are the hours when most of the women travel to Bangalore or come back from Bangalore or to the nearest industrial areas like Dabaspete to who go for their earning. And today it's been almost 2 months wherein we have taken this unique initiative, and we also have found very good results. Women have started feeling safe enough, wherein our staff are communicating to them through sound systems.
ಕೊರಟಗೆರೆ ತಾಲೂಕಿನ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಶುಕ್ರವಾರ ಬ್ರಹ್ಮರಥೋತ್ಸವ ಹಾಗೂ ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು. ನಮಸ್ಕಾರಗಳು. ಇದರ ಕೊರಟಗೆರೆ ತಾಲೂಕು ಗೊರವನಹಳ್ಳಿ ಕ್ಷೇತ್ರದಲ್ಲಿ ತಾಯಿ ಮಹಾಲಕ್ಷ್ಮಿಯ ಕಾರ್ತಿಕ ಮಾಸದ ಅಂಗವಾಗಿ ಕಾರ್ತಿಕ ಲಕ್ಷ ದೀಪೋತ್ಸವ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಹನುಮಂತನಾಥ ಸ್ವಾಮೀಜಿಯವರು ಹಾಗೂ ಸ್ವಾಮಿ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇದನ್ನ ಸಹಸ್ರಾರು ಜನರು ಭಾಗಿಯಾಗಿ ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಭಾಜನರಾಗಿದ್ದಾರೆ. ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮ ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿ ಮಂಡಳಿಯವರು ಕೂಡ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಹಾಗೂ ಅಚ್ಚುಕಟ್ಟಾಗಿ ಸ್ವಚ್ಛತೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ ಪ್ರಸಾದವನ್ನು ಸಹಸ್ರಾರು ಜನರಿಗೆ ಹಂಚುತ್ತಾ ತಾಯಿಯ ಒಂದು ಆಶೀರ್ವಾದವನ್ನು ಕಲ್ಪಿಸೋದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಅಧ್ಯಕ್ಷರಾದಿಯಾಗಿ ವಾಸುದೇವ ಮೂರ್ತಿಯವರ ಆದಿಯಾಗಿ ಪ್ರಸಾದ್ ಅವರಾಗಿರ್ಬೋದು, ಮಂಜಣ್ಣವರಾಗಿರ್ಬೋದು, ಕೇಶವಮೂರ್ತಿಯವರಾಗಿರ್ಬೋದು, ಸಾಕಷ್ಟು ಎಲ್ಲ ಸದಸ್ಯರು ಶ್ರಮಪಟ್ಟು ಯಾವುದೇ ಸಮಸ್ಯೆಗಳಿಲ್ಲದೆ ಬಂದಂಥ ಎಲ್ಲ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಅನುಕೂಲವನ್ನು ಒದಗಿಸೋದಕ್ಕೆ ತಾಲೂಕು ಆಡಳಿತ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಓಂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ನಮಃ. ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರ. ಕಾರ್ತಿಕ ಮಾಸದ ಶುಭಾಶಯಗಳು ಎಲ್ಲರಿಗೂ. ನಮ್ಮ ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಕಡೆಯ ಒಂದು ಶುಕ್ರವಾರದ ದಿನ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ನಡೆಯುತ್ತೆ, ವಿಜೃಂಭಣೆಯಿಂದ ನಡೆಯುತ್ತೆ. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಮಹಾಲಕ್ಷ್ಮಿ. ಅವರ ಸ್ವರೂಪದಲ್ಲಿ ನೆಲೆ ನಿಂತಿರುವ ಮಾತೆ ಶ್ರೀಮತಿ ಕಮಲಮ್ಮಜ್ಜಿಯವರು. ಇವತ್ತು ನೋಡಿ ಅವರ ಶ್ರಮ, ಅವರು ಮಹಾಲಕ್ಷ್ಮಿಯನ್ನು ಒಲಿಸಿಕೊಂಡಂಥ ರೀತಿ ಇವತ್ತು ಸಾರೋದ್ಧಾರವಾಗಿ ಗೊರವನಹಳ್ಳಿ ಬೆಳೆದು ನಿಂತಿದೆ. ಲಕ್ಷಾಂತರ ಜನ ಬಂದು ಇವತ್ತು ದರ್ಶನ ಪಡ್ಕೊಳ್ತಾ ಇದ್ದಾರೆ. ಒಂದು ಸಣ್ಣ ಕುಗ್ರಾಮ ಇವತ್ತು ಈ ಮಟ್ಟಿಗೆ ವಿಶ್ವವಿಖ್ಯಾತವಾಗಿ ಬೆಳೆದಿದೆ ಅಂದರೆ ಮಾತೆ ಶ್ರೀಮತಿ ಕಮಲಮ್ಮನವರ ಶ್ರಮ ಅಷ್ಟಿದೆ. ನಮ್ಮ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನವರು ಅಷ್ಟೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗೊರವನಹಳ್ಳಿಗೆ ಬರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಮಹಾಲಕ್ಷ್ಮಿ ಒಳ್ಳೆಯದನ್ನು ಮಾಡಲಿ, ಕಮಲಮ್ಮಜ್ಜಿ ಆಶೀರ್ವಾದ ಸದಾ ಎಲ್ಲರಿಗೂ ಸಿಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಧನ್ಯವಾದ. ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಎಲೆರಾಂಪುರ ಶ್ರೀ ಹನುಮಂತನಾಥ ಸ್ವಾಮೀಜಿ ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ದೀಪೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಶ್ರೀಗಳು, ಅಂಧಕಾರವನ್ನು ಅಳಿಸಿ ಬದುಕಿಗೆ ಬೆಳಕನ್ನ ನೀಡುವುದೇ ಈ ಕಾರ್ತಿಕ ಮಾಸದ ದೀಪೋತ್ಸವದ ಮುಖ್ಯ ಉದ್ದೇಶ ಎಂದು ಆಶೀರ್ವಚನ ನೀಡಿದರು. ಕೊರಟಗೆರೆಯ ವಾಸವಿ ಮಹಿಳಾ ಸಂಘದ 50ಕ್ಕೂ ಹೆಚ್ಚು ಮಹಿಳೆಯರಿಂದ ಲಲಿತ ಸಹಸ್ರನಾಮ ಕಾರ್ಯಕ್ರಮ ನಡೆಸಲಾಯಿತು. ವಿವಿಧ ವಾದ್ಯಗೋಷ್ಠಿಗಳಿಂದ ಲಕ್ಷ್ಮೀ ಸನ್ನಿಧಾನ ಭಕ್ತರನ್ನ ಭಕ್ತಿಯ ಕಡಲಲ್ಲಿ ತೇಲಿಸಿತು. ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಗೊರವನಹಳ್ಳಿಯಲ್ಲಿ ಹಲವಾರು ವಿಷಯಗಳಿಗೆ ಹೆಸರುವಾಸಿಯಂಥ ಈ ಪುಣ್ಯಕ್ಷೇತ್ರ ವರ್ಷವೂ ಕೂಡ ಒಂದಲ್ಲ ಒಂದು ವಿಭಿನ್ನ ರೀತಿಯಲ್ಲಿ ಬರುವಂಥ ಭಕ್ತರ ಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಆಡಳಿತ ಮಂಡಳಿಯವರು ಅತ್ಯಂತ ಅಚ್ಚುಕಟ್ಟಾಗಿ ದೂರದಿಂದ ಬರುವಂಥ ನಾನಾ ರಾಜ್ಯ ದೇಶ ರಾಜ್ಯಭಾಗದಿಂದ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ದಾಸೋಹ ಇರ್ಬೋದು, ಭಕ್ತಿಯ ಶಕ್ತಿ ಕೇಂದ್ರವಾಗಿ ದಿನೇ ದಿನೇ ಹೊರಹೊಮ್ತಾ ಇದೆ. ಇಡೀ ನಮ್ಮ ತಾಲೂಕಿನಲ್ಲಿ ಸಿದ್ದರಬೆಟ್ಟ ಹೇಗೋ ಹಾಗೆ ಗೊರವನಹಳ್ಳಿ ಕೂಡ ಒಂದು ಶಕ್ತಿ ಕೇಂದ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಭಾಗದಲ್ಲಿ ಒಳ್ಳೆ ಮಳೆಯಾಗಲಿ ಬೆಳೆಯಾಗಲಿ ಎಲ್ಲ ಕೆರೆ ಕಟ್ಟೆಗಳು ತುಂಬಲಿ, ಎಲ್ಲರ ದುರ್ಮಾರ್ಗಗಳು ದೂರ ಆಗಲಿ, ದುಷ್ಟ ಬುದ್ಧಿಗಳು ದೂರ ಆಗಲಿ, ಒಳ್ಳೆಯ ವಿದ್ಯೆಯನ್ನು ಕೊಡಲಿ. ದೀಪ ತನ್ನನ್ನು ತಾನು ಸುಟ್ಕೊಂಡು ಹೇಗೆ ಬೆಳಕನ್ನು ಕೊಡುತ್ತೆ ಹಾಗೆ ನಮ್ಮಲ್ಲಿರುವಂಥ ಅಜ್ಞಾನ ಅಂಧಕಾರ ನಾನತ್ತು ದೂರಾಗಿ ಒಳ್ಳೆಯದಾಗಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಕಾರ್ತಿಕ ಮಾಸ ಅಂತೇಳಿ ನಮ್ಮೆಲ್ಲರಿಗೂ ಸಹಿತ ಒಂದು ಶ್ರದ್ಧಾಭಕ್ತಿಯನ್ನು ಮೂಡಿಸುವಂಥ ಒಂದು ಮಾಸ ಇದೆ. ನಮ್ಮ ಇಷ್ಟ ದೇವರ ಮುಂದೆ ಭಗವಂತನ ಮುಂದೆ ಜ್ಯೋತಿಯನ್ನು ಬೆಳೆಸ್ತಾ ಆ ಜ್ಯೋತಿ ಹೇಗೆ ತನ್ನ ಸುತ್ತಲ ಕತ್ತಲೆಯನ್ನು ಹೇಗೆ ಕಳೀತಾ ಇದೆಯೋ
ನಿನ್ನ ಕೃಪೆಯಿಂದ ನನ್ನ ಮನಸ್ಸಿರುವಂಥ ಅಂಧಕಾರ ದೂರವಾಗಲಿ, ಜ್ಞಾನದ ಬೆಳಕು ಮೂಡಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಪ್ರತಿ ವರ್ಷ ಕಾರ್ತಿಕ ಮಾಸ ದೀಪೋತ್ಸವದ ಆಚರಣೆಗಳನ್ನು ಮಾಡ್ತಾ ಇದ್ದೇವೆ. ಅಂಥ ದೀಪೋತ್ಸವನ ಹಲವಾರು ಜನರ ಸಮಕ್ಕೆ ಸೇರಿಕೊಂಡು ಸಾಮೂಹಿಕವಾಗಿ ಪೂಜೆಯನ್ನು ಮಾಡಿ ಸಾಮೂಹಿಕವಾಗಿ ದೀಪೋತ್ಸವನ ಲಕ್ಷ ದೀಪೋತ್ಸವ ಅಂತ ಕರೀತಾರೆ. ಅಂಥ ಲಕ್ಷ ದೀಪೋತ್ಸವದ ಈ ಸಮಾರಂಭದಲ್ಲಿ ಎಲ್ಲ ಸಣ್ಣ ಭಕ್ತಾದಿಗಳಿಗೆ ಇಲ್ಲಿ ಸುವ್ಯವಸ್ಥೆಯನ್ನು ಮಾಡಿ ಟ್ರಸ್ಟಿನ ಪದಾಧಿಕಾರಿಗಳು ಪ್ರತಿ ವರ್ಷದಂತೆ ದೀಪೋತ್ಸವ ಆಚರಣೆ ಉತ್ಸವಗಳನ್ನು ಉತ್ತರ ಪಲ್ಲಕ್ಕ ಉತ್ಸವವನ್ನು ಮಾಡಿ ಶ್ರದ್ಧಾಭಕ್ತಿಯನ್ನು ಈ ಧಾರ್ಮಿಕ ಕ್ಷೇತ್ರಗಳು ಸಂಪತ್ತರಲ್ಲಿ ಧಾರ್ಮಿಕತೆಯನ್ನು ಹೆಚ್ಚು ಮೂಡಿಸಲಿಕ್ಕೆ, ಮಾನವೀಯ ಮೌಲ್ಯಗಳನ್ನು ಬೆಳೆಸಲಿಕ್ಕೆ, ಧಾರ್ಮಿಕತೆಯನ್ನು ಬೆಳೆಸುವಂಥ ಒಂದು ಮಹತ್ ಕಾರ್ಯಕ್ಕಾಗಿ ನಮ್ಮೆಲ್ಲ ಪೂರ್ವಿಕರು ಪ್ರತಿ ಮಾಸಗಳಲ್ಲಿ ಒಂದೊಂದು ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ. ಆ ಹಬ್ಬಗಳ ಆಚರಿಸುವಂಥ ಮೂಲ ಉದ್ದೇಶ ಭಕ್ತರು ದೇವರನ್ನು ಸಂವಿಧಾನಿಕದಲ್ಲಿ ದೇವರನ್ನು ಪೂಜಿಸಬೇಕು, ದೇವರನ್ನು ಇರುವಿಕೆಯನ್ನು ನಂಬಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಆ ವ್ಯಕ್ತಿಯಲ್ಲಿ ಆಧ್ಯಾತ್ಮಿಕತೆ ಬೆಳೆದು ಬಂತು ಅಂದರೆ ಆ ವ್ಯಕ್ತಿಯು ಸುಖವಾಗಿರ್ತಾನೆ, ಜೊತೆಗೆ ತನ್ನ ಅಕ್ಕಪಕ್ಕದ ವ್ಯಕ್ತಿಗಳನ್ನು ಸಹಿತ ಸುಖವಾಗಿ ಇಡುತ್ತಾನೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಆಧ್ಯಾತ್ಮಿಕತೆಯನ್ನು ಬೆಳೆಸೋದ ಕಾರಣಕ್ಕಾಗಿಯೇ ಈ ಮಠ ಮಂದಿರಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯವನ್ನು ನಮ್ಮ ಪೂರ್ವಿಕರು ಮಾಡ್ತಾ ಬಂದರು. ಮಂದಿರಗಳನ್ನು ಸ್ಥಾಪನೆ ಮಾಡೋದಷ್ಟೇ ಅಲ್ಲ, ಆ ಮಂದಿರಗಳಲ್ಲಿ ಜಾತ್ರೆಗಳನ್ನು, ಕಾರ್ತಿಕ ದೀಪೋತ್ಸವವನ್ನು ಆಚರಿಸುವುದರ ಮುಖಾಂತರವಾಗಿ ಭಕ್ತರಲ್ಲಿ ಧಾರ್ಮಿಕತೆಯನ್ನು, ಭಕ್ತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಗೊರವನಹಳ್ಳಿಯ ಮಹಾಲಕ್ಷ್ಮಿ ತಾಯಿಯ ಸನ್ನಿಧಾನದಲ್ಲಿ ಟ್ರಸ್ಟಿನ ಪದಾಧಿಕಾರಿಗಳು ಪ್ರತಿ ವರ್ಷದಂತೆ ಭಕ್ತಾದಿಗಳ ಸಹಕಾರದೊಂದಿಗೆ ಲಕ್ಷ ದೀಪೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಆಚರಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಈ ಕಾರ್ಯಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಎಲ್ಲ ದಾನಿಗಳಿಗೆ, ಸದ್ಭಕ್ತರಿಗೆ ಆ ತಾಯಿಯ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಇಂಥ ಒಳ್ಳೆಯ ಕಾರ್ಯವನ್ನು ನಡೆಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸಿ ನಮ್ಮೆರಡು ಮಾತು ವಿರಾಮ ಮಾಡ್ತೇವೆ. ಓಂ ಶಾಂತಿ ಶಾಂತಿ. ಬೆಳಗ್ಗೆ 6:30ಕ್ಕೆ ಸರಿಯಾಗಿ ಶ್ರೀ ಮಹಾಲಕ್ಷ್ಮಿ ತಾಯಿಗೆ ಪಂಚಾಮೃತ ಅಭಿಷೇಕ, ನಂತರ ಹೋಮ ಹವನ, 2:30ಕ್ಕೆ ರಥೋತ್ಸವ, ಸಂಜೆ 6:30ಕ್ಕೆ ಲಕ್ಷ್ಮೀ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ಧರ್ಮಸ್ಥಳದ ಮಾದರಿಯಲ್ಲಿ ಸುಮಾರು 9 ಕೋಟಿ ವೆಚ್ಚದಲ್ಲಿ ದಾಸೋಹ ನಿಲಯ ನಿರ್ಮಾಣವಾಗಿದೆ. ಒಂದೇ ಬಾರಿಗೆ 2,000ಕ್ಕೂ ಹೆಚ್ಚು ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸುವ ವಿಶಾಲವಾದ ಭೋಜನಾಲಯ ಇದು. ಪ್ರತಿ ವರ್ಷವೂ ಕೊರಟಗೆರೆಯ ಫ್ರೆಂಡ್ಸ್ ಗ್ರೂಪ್ ಗೆಳೆಯರ ವತಿಯಿಂದ ತಾಯಿಯ ದರ್ಶನ ಪಡೆದ ಭಕ್ತಾದಿಗಳಿಗೆ ಪ್ರಸಾದ ಬಡಿಸುವ ಕಾರ್ಯ ನಡೆಯುತ್ತಿದೆ. ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಟ್ರಸ್ಟ್ ವತಿಯಿಂದ ಶಾಲೆಯೂ ಕೂಡ ನಡೆಯುತ್ತಿದೆ. ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿರುವ ತೀತಾ ಜಲಾಶಯ, ದೇವಸ್ಥಾನದ ಟ್ರಸ್ಟ್ನಿಂದಲೇ ಇಷ್ಟೆಲ್ಲ ಅಭಿವೃದ್ಧಿಯಾಗಿತ್ತು. ಅಭಿವೃದ್ಧಿಯ ಪಥದತ್ತ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಮುನ್ನಡೆಯುತ್ತಿದೆ. ಓಂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿಯ ನಮಃ. ಇವತ್ತು ಕಾರ್ತಿಕ ಮಾಸದ ಪ್ರಯುಕ್ತ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ, ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಹಾಗೂ ಮುತ್ತಿನ ಬೆಳಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಭಕ್ತಾದಿಗಳು ಸಹಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಸಂಜೆ ಎಷ್ಟು ಗಂಟೆ? ಬೆಳಗ್ಗೆ 6ರಿಂದ ಅಭಿಷೇಕ, ಆಮೇಲೆ 8ರಿಂದ ಹೋಮ ಹವನ ಎಲ್ಲ ನಡೆದಿದೆ. ಈಗ ಮಹಾಮಂಗಳಾರತಿ ಎಲ್ಲ ಆಗಿದೆ. 12ವರೆಗೆ ಮಹಾಮಂಗಳಾರತಿ ಆಗಿದೆ. ಇನ್ನು ಸರ್ಕಾರದಿಂದ ಅತಿ ಹೆಚ್ಚು ಅಭಿವೃದ್ಧಿಪಡಿಸಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರ ಪ್ರವಾಸಿಗರ ನೆಚ್ಚಿನ ತಾಣವಾಗಬೇಕು ಎಂದು ಭಕ್ತರ ಆಶಯವಾಗಿದೆ. ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಲಕ್ಷ್ಮೀ ಸನ್ನಿಧಾನ ಕರ್ನಾಟಕಕ್ಕೆ ಒಂದು ಬಂಗಾರದ ಕಳಶವಿದ್ದಂತೆ ಎನ್ನುತ್ತಾರೆ ಭಕ್ತಾದಿಗಳು. ಕೊರಟಗೆರೆಯಿಂದ ಬಂದಿರೋದು. ವರ್ಷ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ಟ್ರಸ್ಟ್ ಆದಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ದಾಸೋಹ ಇರ್ಬೋದು, ಬಂದು ಭಕ್ತಾದಿಗಳಿಗೆ ರೂಮಿನ ವ್ಯವಸ್ಥೆ ಇರ್ಬೋದು, ಎಲ್ಲ ಚೆನ್ನಾಗಾಗಿದೆ. ಟ್ರಸ್ಟ್ ಆದಮೇಲೆ ತುಂಬ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಹಾಗೂ ಈಗ ರಥೋತ್ಸವ ಎಲ್ಲ ಮುಗ್ದಿದೆ. ಸಂಜೆ 6 ಗಂಟೆಗೆ ಲಕ್ಷ ದೀಪದ್ದು ಶುರುವಾಗುತ್ತೆ. ಚೆನ್ನಾಗಿರುತ್ತೆ. ಮತ್ತು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು? ನಾನೊಂದು 7 ವರ್ಷದಿಂದ ಬರ್ತಾ ಇದ್ದೀನಿ. ವರ್ಷ ದೀಪೋತ್ಸವಕ್ಕೆ ಮಿಸ್ ಮಾಡಲ್ಲ. ಇಲ್ಲಿನ ವಿಶೇಷತೆಗಳು ಏನಂತ ಗೊತ್ತಾ? ಅಂದರೆ ಅಮ್ಮಂದು ತುಂಬ ಪವಾಡ ಇದೆ. ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಎಲ್ಲೆಲ್ಲಿಂದನೋ ಬರ್ತಾರೆ ಭಕ್ತಾದಿಗಳು. ತುಂಬ ಚೆನ್ನಾಗಾಗಿದ್ದಾರೆ. ನಂಬಿದವ್ರನ್ನ ಒಳ್ಳೆಯ ರೀತಿಯಲ್ಲಿ
ಇದ್ದಾರೆ. ಗೊರವನಹಳ್ಳಿಗೆ ಬಂದರೆ ಏನೇನು ನೋಡ್ಬೋದು ನೀವು ಇಲ್ಲಿ? ತೀತಾ ಡ್ಯಾಮ್ ನೋಡ್ಬೋದು, ದೇವಸ್ಥಾನ ನೋಡ್ಬೋದು, ಆಮೇಲೆ ನಾಗಪ್ಪನ ದೇವಸ್ಥಾನ ನೋಡ್ಬೋದು, ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೋಡ್ಬೋದು, ರಂಗನಾಥ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಇಲ್ಲಿ ಹುಣಸೆ ಮರದ ಗಣೇಶ ಅಂತ ಇದೆ ಅಂತಲ್ಲ, ಅದ್ರ ಉದ್ಭವ ಗಣಪತಿ ಇದೆ ಹುಣಸೆ ಮರದಲ್ಲಿ. ಚೆನ್ನಾಗಿದೆ, ಎಲ್ಲ ನೋಡಿದ್ದೀವಿ, ಚೆನ್ನಾಗಿದೆ ಪ್ಲೇಸ್. ನಮ್ಮದು ಟಿಪ್ಟೂರು. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ನಾವು ಗೊರವನಹಳ್ಳಿಗೆ ಆಗಾಗ ಬರ್ತಾ ಇರ್ತೀವಿ. ಇಲ್ಲಿ ತುಂಬ ಸತ್ಯ ನಡೆಯುತ್ತೆ ಅಮ್ಮಂದು. ನಾವು ಯಾವಾಗಲೂ ಬರ್ತಾನೆ ಇರ್ತೀವಿ. ಇಲ್ಲಿ ತುಂಬ ಮೊದಲು ಹಳೆ ದೇವಸ್ಥಾನ ಇದ್ದಾಗಿಂದನೂ ಬರ್ತಾಯಿದ್ವು. ಇವಾಗ ತುಂಬ ಚೆನ್ನಾಗಿ ಮಾಡವ್ರೆ. ಊಟದ ಯಾವ ವ್ಯವಸ್ಥೆ ಆಗಲಿ ಎಲ್ಲರೂ ಚೆನ್ನಾಗಿ ಮಾಡವ್ರೆ. ಹೋಗೋಗೋಕ್ಕೆ ಬಂದು ಯಾತ್ರಾ ಸ್ಥಳ ಟೈಪ್ ಮಾಡಿ ಎಲ್ಲರಿಗೂ ಅನುಕೂಲ ಆಗಂಗೆ ಮಾಡಿಕೊಟ್ಟವ್ರೆ. ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಗೊರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ವಾಸಣ್ಣ ಮಾತನಾಡಿ, ಟ್ರಸ್ಟ್ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೇವೆ, ಇನ್ನೂ ಮಾಡುತ್ತೇವೆ. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಚಿತ ಶಾಲೆ ನಡೆಸುತ್ತಿದ್ದೇವೆ. 9 ಕೋಟಿ ವೆಚ್ಚದಲ್ಲಿ ದಾಸೋಹ ಕೇಂದ್ರ ನಿರ್ಮಾಣವಾಗಿದೆ. ದೇವಸ್ಥಾನ ದೊಡ್ಡದಾಗಿ ನಿರ್ಮಾಣವಾಗುತ್ತಿದೆ. ಅತಿ ಶೀಘ್ರದಲ್ಲೇ ಉದ್ಘಾಟನೆ ಆಗಲಿದೆ. ಹಳೆ ದಾಸೋಹ ಕೇಂದ್ರವನ್ನ ಕಲ್ಯಾಣ ಮಂಟಪವನ್ನಾಗಿ ಮಾರ್ಪಡಿಸಿದ್ದೇವೆ. ಇನ್ನು ಅನೇಕ ಅಭಿವೃದ್ಧಿ ಮಾಡಬೇಕು. ಇದಕ್ಕೆಲ್ಲ ಭಕ್ತಾದಿಗಳ ಸಹಕಾರದಿಂದ ಇವೆಲ್ಲವೂ ಸಾಧ್ಯವಾಗಿದೆ ಎಂದು ತಿಳಿಸಿದರು. ನಾವು ಇನ್ವೈಟ್ ಮಾಡಿದ್ದೀವಿ. ಕೆಲವರು ಬಂದಿದ್ದಾರೆ, ಕೆಲವರು ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿರುತ್ತೆ. ಇವತ್ತು ಯಾಕಂದರೆ ದೀಪೋತ್ಸವ ಅಂದರೆ ಎಲ್ಲ ಕಡೆ ಕಾರ್ಯಕ್ರಮ ಇರುತ್ತೆ. ಅವ್ರಿಗೂ ನಾವು ಏನು ನಮ್ಮ ಇವರಿದ್ದಾರೆ ಎಲ್ಲನೂ ಕರೆದಿದ್ದೀವಿ. ನಾವು DC ಅವರಾಗ್ಬೋದು, AC ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ನಮ್ಮ MP ಆಗ್ಬೋದು, MLA ಆಗ್ಬೋದು, ನಮ್ಮ ಗೃಹ ಮಂತ್ರಿಗಳಾಗ್ಬೋದು, ಲೋಕಲ್ MLA ಅವರು, ಮತ್ತು ನಮ್ಮ ರಾಜಣ್ಣವ್ರನ್ನೂ ಸಹ ನಾವು ಇನ್ವೈಟ್ ಮಾಡಿದ್ದೀವಿ. ಎಲ್ಲ ನಮ್ಮ ಹಳೇ ಇವ್ರನ್ನೂ ನಾವು ಏನು ನಮ್ಮ ಹಳೆ ಒಂದು MLAs ಇದ್ದರು ಅವ್ರನ್ನೂ ಸಹ ನಾವು ಕರೆದಿದ್ದೀವಿ. MPs MLAsನ ಕೆಲವರು ಬರ್ತೀನಿ ಅಂತ ಹೇಳಿದ್ದಾರೆ. ಸಂಜೆ ಒಳಗಡೆ ಬರ್ಬೋದು, ಒಂದು ತಾಯಿ ಆಶೀರ್ವಾದ ಪಡೀರಿ ಅಂತ ಹೇಳಿದ್ವಿ. ವಿಶೇಷ ಅಂದರೆ ಏನಿಲ್ಲ, ಮಾಮೂಲಿ ನಡೆಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಷ್ಟೇ. ಇದರಲ್ಲಿ ಈಗ ಉದ್ಘಾಟನೆ ಮಾಡೋವಾಗ ಅಷ್ಟೇ ನಾವು ಎಂಟೇರು ನಮ್ಮ ಇವ್ರನ್ನ ಕರಿಬೇಕಂತಿದ್ವಿ. ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಜನ MLAಗಳಿದ್ದಾರೆ ಅವ್ರನ್ನ, ಮತ್ತು ಮಿನಿಸ್ಟ್ರುಗಳು ಯಾರ್ಯಾರಾಗಿದ್ದಾರೆ ಅವ್ರನ್ನ, ಇರೋರನ್ನ, ಇಲ್ಲದೇ ಇರೋರನ್ನ ಎಲ್ಲರನ್ನೂ ಕರೆದು ನಾವು ಒಂದು ಡೇಟ್ ಫಿಕ್ಸ್ ಮಾಡಿ, ಆದರೆ ನಾವು ಮುಖ್ಯಮಂತ್ರಿಗಳನ್ನೇ ಕರಿಬೇಕು ಅಂತಿದ್ದೀವಿ. ಬರ್ತಾರಲ್ಲ ನನಗೆ ಗೊತ್ತಿಲ್ಲ. ಅದು ಯಾಕಂದರೆ ಅದು ಡೇಟ್ ನಮಗಿನ್ನೂ ಫಿಕ್ಸ್ ಆಗಿಲ್ಲ. ನಾವು ಕಾರ್ಯಕ್ರಮ ಡೇಟ್ ಫಿಕ್ಸ್ ಮಾಡಿಬಿಟ್ಟು ಅರ್ಧ ಕೆಲಸ ಮಾಡಿ ಕರೆಯೋಕ್ಕೆ ನಮಗೆ ಸಮಂಜಸ ಇಲ್ಲ. ಕೆಲಸ ಮುಗಿಲಿ ಅಂತ ಕಾಯ್ತಾಯಿದ್ದೀವಿ. ಈಗ ಕಲ್ಯಾಣ ಮಂಟಪ ನಮ್ಮದು ಆಲ್ರೆಡಿ ಮೊದಲಿತ್ತು, ಅದು ನಾವು ದಾಸೋಹ ಮಾಡ್ಕೊಂಡಿದ್ವಿ, ಅದು ಕ್ಲೋಸ್ ಮಾಡಿದ್ವಿ. ಈಗ ಅದೇ ಕಲ್ಯಾಣ ಮಂಟಪವನ್ನು ನಾವು ಎಲ್ಲ ರಿಪೇರಿ ಮಾಡಿಸ್ತಾಯಿದ್ದೀವಿ. ಅದು ಕಲ್ಯಾಣ ಮಂಟಪ ರೆಡಿ ಆಗ್ತಾ ಬಂದಿದೆ. ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬೋದು. ಒಟ್ಟಿಗೆ ದೇವಸ್ಥಾನ ಅದು ಎಲ್ಲ ಒಂದೇ ದಿವಸ ಮಾಡೋಣ ಅಂತ ಹೇಳಿ, ಅದಕ್ಕಿಂತ ಮೊದಲು ನಿಮ್ಮ ಏನು ನಮ್ಮ ಪತ್ರಕರ್ತರು ಏನಿದ್ದಾರೆ ಅವ್ರಿಗೂ ಒಂದು ಇದು ಕರೆದು ನಾವು ಲೋಕಲ್ಲವರು ಎಲ್ಲ ಇದೇ ರೀತಿ ನಮಗೆ ಸಹಕಾರ ಕೊಟ್ಟರೆ ನಾವು ಖಂಡಿತವಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಮತ್ತೊಬ್ಬರಾಗ್ಬೋದು, ಮಾಧ್ಯಮದವರು, ನೀವು ಪತ್ರಕರ್ತರು ಎಲ್ಲ ಸಹಕಾರ ಕೊಟ್ಟರೆ ನಾವು ಇನ್ನೂ ವಿಜೃಂಭಣೆಯಿಂದ ಮಾಡಿ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ಭಾಳ ಆಸೆ ಇದೆ ನಮಗೆ. ಖಂಡಿತ ಮಾಡಬೇಕು. ಆ ತಾಯಿ ನಡೆಸ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆನೂ ನನಗಿದೆ. ನಡೆಸ್ಕೊಂಡು ಹೋಗ್ತಾಳೆ. ಎಲ್ಲ ತಮ್ಮೆಲ್ರಿಗೂ ಆ ತಾಯಿ ಆಶೀರ್ವಾದ ಸದಾ ಇರಲಿ ಅಂತೇಳಿ, ಇಲ್ಲಿ ಬರೋಂಥ ಭಕ್ತರಿಗೆ ಆ ತಾಯಿ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ದೀಪೋತ್ಸವದ ಕಾರ್ಯಕ್ರಮ ವಿಶೇಷತೆ ಬೆಳಗಿಂದ ಯಾವ್ಯಾವ ಕಾರ್ಯಕ್ರಮಗಳಿದೆ ಸರ್? ಬೆಳಗ್ಗೆ ದೀಪೋತ್ಸವಕ್ಕೆ ನಮ್ಮದು ಮಾಮೂಲಿ ಅಭಿಷೇಕ ಇತ್ತು. ಬೆಳಗ್ಗೆ ಬೇಗನೆ ಆಗಿದೆ, 5:30ಗೆ ಅಭಿಷೇಕ. ಯಾಕಂದರೆ ಲೇಟ್ ಆಗಿಬಿಟ್ರೆ ನಮಗೆ ಇದಾಗೋದಿಲ್ಲ. ಆಮೇಲೆ ಹೋಮ ಇತ್ತು, ಆಮೇಲೆ ರಥೋತ್ಸವ ಇತ್ತು. 12:30ಗೆ ರಥೋತ್ಸವ ಶುರುವಾಯಿತು. ಈಗ ಆಲ್ರೆಡಿ 2:15 ಆಗಿದೆ. ಈಗ ತಾನೇ ಮುಗೀತು ರಥೋತ್ಸವ. ಮತ್ತು 6 ಗಂಟೆಗೆ ಕರೆಕ್ಟಾಗಿ ನಮ್ಮದು ಇದಿದೆ. ನಮ್ಮ ಇವರು ಒಬ್ಬರು ಮಾತ್ರ ಬಂದಿದ್ದರು. ಇನ್ನು ನಮ್ಮ ಸ್ವಾಮಿಗಳು ಏನು ನಮ್ಮ ಸ್ವಾಮಿಗಳಿದ್ದಾರೆ ಅಷ್ಟು ಜನ ನಾವು ಕರೆದಿದ್ದೀವಿ, ಯಾರನ್ನೂ ಬಿಟ್ಟಿಲ್ಲ. ಯಲೆರಾಂಪುರ ಸ್ವಾಮಿಗಳೇನೋ ನಾನು ಎಲ್ಲ ತುಮಕೂರು ಹೋಗ್ತಾಯಿದ್ದೀನಪ್ಪ, ಸಂಜೆ ದೀಪೋತ್ಸವ ಟೈಮ್ ಬರ್ತೀನಿ ಅಂತ ಹೇಳಿದಾರಂತೆ. ನಮ್ಮ ಸಿದ್ಧರಬೇಡ ಸ್ವಾಮಿಗಳನ್ನ ಕರೆದಿದ್ದೀರಿ, ಅವರೂ ಸಂಜೆ ಬರ್ಬೋದು. ಎಲ್ಲ ಸ್ವಾಮಿಗಳು ನಮಗೆ ಸಹಕಾರ ಕೊಡ್ತಾಯಿದ್ದಾರೆ. ಆ ತಾಯಿ ಆಶೀರ್ವಾದ ಪಡೆದು ನಮಗೂ ಆಶೀರ್ವಾದ ಮಾಡಿ ಹೋಗ್ತಾಯಿದ್ದಾರೆ. ತಮ್ಮೆಲ್ಲರಿಗೂ, ನಮ್ಮ ಮಾಧ್ಯಮದವ್ರಿಗೂ ಮತ್ತು ನಮ್ಮ TV ಮಾಧ್ಯಮದವ್ರಿಗೂ ನಮ್ಮ 6 ಗಂಟೆಗೆ ಆರತಿ ದೀಪೋತ್ಸವ ಎರಡೂ ಇದೆ. ಮತ್ತು ಮುತ್ತಿನ ಪಲ್ಲಕ್ಕಿ ಇದೆ. ಅದು ಪ್ರತಿ ವರ್ಷದಂತೆ ಏನು ಈ ದೀಪೋತ್ಸವ ಆದಮೇಲೆ ಮುತ್ತಿನ ಪಲ್ಲಕ್ಕಿ ಮಾಡ್ತೀವಿ. ಅದು ಪ್ರತಿ ವರ್ಷದ ಸುಮಾರು ನನಗೆ ತಿಳಿದಂಗೆ ಒಂದು 20 ವರ್ಷದಿಂದ ಆನೇಕಲ್ನವ್ರು ಬಂದು ಮಾಡ್ತಾಯಿದ್ದಾರೆ. ಈ ಸಾರಿನೂ ಬರ್ತಾಯಿದ್ದಾರೆ. ಅವರೇ ಮಾಡಿ ನಡೆಸ್ಕೊಡ್ತಾರೆ. ಆಮೇಲೆ ಲಲಿತಾ ಸಹಸ್ರನಾಮ ನಾವು ಕೆಲವು 2 ವರ್ಷದಿಂದ 3 ವರ್ಷದಿಂದ ಬಿಟ್ಬಿಟ್ಟಿದ್ದೀವಿ. ಈಗ ಲಲಿತಾ ಸಹಸ್ರನಾಮ ನಾಮ ಕೂಡ 2 ಬ್ಯಾಚ್ ಬಂದು ನಾವು ವಾಲಂಟಿಯರ್ ಮಾಡ್ತೀವಿ ಅಂತ ಮಾಡ್ತಾಯಿದ್ದಾರೆ. ನಡೀತಾ ಇದೆ.
ಇಷ್ಟು ಹೇಳಿ ನನ್ನ ತಮ್ಮೆಲ್ಲರಿಗೂ ತಾಯಿ ಆಶೆ. ಈ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ದೇವಾಲಯದ ಪ್ರಧಾನ ಅರ್ಚಕರು, ತಾಲೂಕು ದಂಡಾಧಿಕಾರಿ ಮಂಜುನಾಥ್, ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಹಾಗೂ ತುಮಕೂರಿನ ವಿಶ್ವವಿದ್ಯಾನಿಲಯದ ಕುಲಸಚಿವೆ ನಹಿದಾ ಜಂಜಂ, ಕುಲಪತಿಗಳಾದ ಎಂ ವೆಂಕಟೇಶ್ವರಾಲು ಸೇರಿದಂತೆ ರಾಜ್ಯ, ಅಂತರ್ರಾಜ್ಯದಿಂದ ಆಗಮಿಸಿದ ಗಣ್ಯಾತಿ ಗಣ್ಯರು, ದಾನಿಗಳು ಹಾಗೂ ಸಹಸ್ರಾರು ಭಕ್ತರು ಹಾಜರಿದ್ದರು. ನೈಋತ್ಯ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದ ಪರಿಣಾಮವಾಗಿ ತಮಿಳುನಾಡಿನಲ್ಲಿ ಗಾಳಿಯೊಂದಿಗೆ ಮಳೆಯಾಗುತ್ತಿದ್ದು, ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಶುಕ್ರವಾರದಿಂದಲೇ ಮಳೆ ಆರಂಭವಾಗಿದ್ದು, ಕ್ರಮೇಣ ಇದು ಅನೇಕ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದೆ. ಮಾಡಿಪಕ್ಕಂ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದ್ದು, ಫ್ಲೈಓವರ್ನ 2 ರಸ್ತೆ ಬದಿ ಜಲಾವೃತಗೊಂಡಿದೆ. ಭಾರೀ ಮಳೆ ಹಿನ್ನೆಲೆ ಜನರ ಸುರಕ್ಷಿತ ಪ್ರದೇಶದಲ್ಲಿ ವಾಹನ ನಿಲುಗಡೆ ಮಾಡಿದ್ದು, ವಾಹನಗಳು ನಿರ್ಜನವಾಗಿ ಪೊಲೀಸರು ಮತ್ತು ಅಗ್ನಿಶಾಮಕ ಮತ್ತು ರಕ್ಷಣಾ ಸಿಬ್ಬಂದಿ ಮಳೆ ಅತಿ ಹೆಚ್ಚಿನ ಪರಿಣಾಮದ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಕ್ಕೆ ಸನ್ನದ್ಧರಾಗಿದ್ದಾರೆ. ಮಳೆ ಗಾಳಿ ಹಿನ್ನೆಲೆ ವಿಮಾನ ಸಂಚಾರದಲ್ಲೂ ಕೂಡ ವ್ಯತ್ಯಯ ಉಂಟಾಗಿದೆ. ಇನ್ನು ಚೆನ್ನೈ ಮೆಟ್ರೋ ರೈಲು ಯಾವುದೇ ತೊಂದರೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದೆ. ಪ್ರವಾಹಕ್ಕೆ ಒಳಗಾಗುವ ನಿರ್ದಿಷ್ಟ ನಿಲ್ದಾಣಗಳಲ್ಲಿನ ಪಾರ್ಕಿಂಗ್ ಪ್ರದೇಶಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಲಾಗಿದೆ. ರಾಜ್ಯ ಸಾರಿಗೆ ನಿಗಮಗಳು ಸೀಮಿತ ಕಾರ್ಯಾಚರಣೆ ನಡೆಸಿವೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.